ಇನ್ನು ಜಮ್ಮು ಕಾಶ್ಮೀರದಲ್ಲಿ ಮಹಾಮಳೆಯ ಆರ್ಭಟ ಹೆಚ್ಚಾಗಿದೆ. ಮಳೆಯ ಹೊಡೆತಕ್ಕೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಕೂಡ ಉಂಟಾಗಿದ್ದು ಬಹಳಷ್ಟು ವಾಹನಗಳು ಕೂಡ ಹುದುಗಿ ಹೋಗಿದ್ದಾವೆ. ಮನೆಗಳಿಗೂ ಕೂಡ ಹಾನಿ ಉಂಟಾಗಿದ್ದು ಸೂರು ಕಳೆದುಕೊಂಡಿರುವಂತ ಜನ ಕಂಗಾಲಾಗಿದ್ದಾರೆ. ಧರಮ್ಕುಂಡ್ ಪ್ರದೇಶದಲ್ಲಿ 40 ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ನೋಡಿ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದು ರೀತಿ ಮೇಘ ಸ್ಫೋಟ ಆದಂಥ ರೀತಿಯಾದಂಥ ಸನ್ನಿವೇಶ ಉಂಟಾಗಿತ್ತು. ಬಹಳ ನೀರು ಹೀಗೆ ಕೆಸರು ಮಿಶ್ರಿತವಾಗಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ಜೊತೆಗೆ ಬಂದು ಹರಿದು ಹೋಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇಂಥ ಟೈಮ್ನಲ್ಲೇ 10 ವಾಹನಗಳು ಕೆಸರಿನ ಅಡಿ ಹುದುಗಿ ಹೋಗಿದೆ. ಬಹಳಷ್ಟು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದೆ. ಎಲ್ಲಿ ನೋಡಿದ್ರೂ ಕೆಸರುಮಯ. ನೋಡಿ, ನೀರು ಹರಿದು ಹೋದಂಥ ನಂತರದಲ್ಲಿ ಆ ಪ್ರದೇಶ ಹೀಗೆ ಕಂಡು ಬರ್ತಾ ಇದ್ದು ಎಲ್ಲೆಂದರಲ್ಲಿ ಈ ರೀತಿಯಾಗಿ ಬಂಡೆಕಲ್ಲುಗಳು ಆಮೇಲೆ ಕೆಸರು ಮಿಶ್ರಿತ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ನೋಡಿ ಇಲ್ಲಿ ಹೇಗೆ ಆಗೋಗಿದೆ ಅಂತೇಳಿ.